ದೇವರಿಗೂ ಕೂಡ ಇಲ್ಲಿ ವರುಣಾ ದೇವ ದಿಗ್ಬಂಧನವನ್ನ ಹಾಕಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ಈಗ ಜೋರಾಗಿದೆ. ಮಹಾರಾಷ್ಟ್ರದ ಪ್ರಸಿದ್ಧ ದೇವಸ್ಥಾನಕ್ಕೆ ಮಳೆ ನೀರು ನುಗ್ಗಿರುವಂಥದ್ದು. ನರಸಿಂಹವಾಡಿ ದತ್ತ ಮಂದಿರಕ್ಕೆ ಈಗ ಮಳೆ ನೀರು ನುಗ್ಗಿದೆ. ಇಲ್ಲಿ ಇನ್ನು ದೇವರಿಗೂ ಕೂಡ ವರುಣಾ ದೇವ ಇಲ್ಲಿ ದಿಗ್ಬಂಧನವನ್ನ ಹಾಕಿದ್ದಾನೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ಈಗ ಜೋರಾಗಿರುವಂಥದ್ದು. ಹಾಗಾಗಿ ನೋಡಿ, ಇಲ್ಲಿ ಮಹಾರಾಷ್ಟ್ರದ ಪ್ರಸಿದ್ಧ ದೇವಸ್ಥಾನಕ್ಕೆ ಮಳೆ ನೀರು ನುಗ್ಗಿದೆ. ವಿಪರೀತ ಮಳೆಯಿಂದಾಗಿ ಪ್ರಸಿದ್ಧ ದೇವಾಲಯ ನರಸಿಂಹವಾಡಿ ದತ್ತ ಮಂದಿರಕ್ಕೆ ಮಳೆ ನೀರು ಈಗ ನುಗ್ಗಿರುವಂಥದ್ದು. ಮಂದಿರದ ಗರ್ಭಗುಡಿಗೆ ನೀರು ನುಗ್ಗಲು 2 ಅಡಿ ಮಾತ್ರ ಬಾಕಿ ಇದೆ. ಮಹಾರಾಷ್ಟ್ರದ ಶಿರೋಳ ತಾಲೂಕಿನ ನರಸಿಂಹವಾಡಿಯಲ್ಲಿನ ಗ್ರಾಮ ಇದು. ಪಂಚಗಂಗಾ ಹಾಗೂ ಕೃಷ್ಣಾ ನದಿ ಸಂಗಮವಾಗಿರುವಂತಹ ಪುಣ್ಯಕ್ಷೇತ್ರ. ಹೆಚ್ಚು ಮಳೆ ಆಗಿರೋದ್ರಿಂದ 2 ಅಡಿ ಬಾಕಿ ಇದೆ ಗರ್ಭಗುಡಿಗೆ ನೀರು ನುಗ್ಗಲು. ನದಿಗೆ ಅಪಾರ ಪ್ರಮಾಣದ ನೀರು ಬಂದಂತಹ ಹಿನ್ನೆಲೆಯಲ್ಲಿ ಈಗ ಗಣನೀಯವಾಗಿ ಇಳಿಕೆ ಕಂಡಿದೆ ಭಕ್ತರ ಸಂಖ್ಯೆ. ಈಗ ಯಾಕಂದ್ರೆ ನದಿಗೆ ಏರಿಕೆ ಆಗಿರುವಂಥದ್ದು ನೀರಿನ ಒಂದು ಪ್ರಮಾಣ. ದೇವರಿಗೂ ದಿಗ್ಬಂಧನ ಹಾಕಿದೆ ಈಗ ವರುಣಾ ದೇವ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ಈಗ ಜೋರಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಹಾರಾಷ್ಟ್ರದ ಒಂದು ಪ್ರಸಿದ್ಧ ದೇವಸ್ಥಾನಕ್ಕೆ ಈಗ ನೀರು ನುಗ್ಗಿರುವಂಥದ್ದು. ಅಂದರೆ ನರಸಿಂಹವಾಡಿ ದತ್ತ ಮಂದಿರಕ್ಕೆ ಮಳೆಯ ನೀರು ಇಲ್ಲಿ ನುಗ್ಗಿದೆ. ದೇವಾಲಯದ ಗರ್ಭಗುಡಿಗೆ ಇನ್ನು 2 ಅಡಿ ಮಾತ್ರ ಬಾಕಿ ಇದೆ ಮಳೆ ನೀರು ನುಗ್ಗಲು, ಅಷ್ಟೇ ಬಾಕಿ ಇರುವಂಥದ್ದು. ಮಳೆ ಮತ್ತಷ್ಟು ಹೆಚ್ಚಾದರೆ ಗರ್ಭಗುಡಿಗೂ ಕೂಡ ನೀರು ನುಗ್ಗುತ್ತೆ. ಮಹಾರಾಷ್ಟ್ರದ ಶಿರೋಳ ತಾಲೂಕಿನಲ್ಲಿರುವಂತಹ ಇದು ದೇವಾಲಯ ಪಂಚಗಂಗಾ ಕೃಷ್ಣ ನದಿ ಸಂಗಮವಾಗಿರುವಂತಹ ಪುಣ್ಯಕ್ಷೇತ್ರ ಇದು. ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಂದಂತಹ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಬರುವಂತಹ ಭಕ್ತರ ಸಂಖ್ಯೆಯೂ ಕೂಡ ಕಡಿಮೆ ಆಗಿರುವಂಥದ್ದು. ಯಾಕಂದರೆ ದೇವಾಲಯ ಈಗಾಗಲೇ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು. ಇನ್ನೇನು ಗರ್ಭಗುಡಿಗೆ 2 ಅಡಿ ಬಾಕಿ ಇದೆ ನೀರು ನುಗ್ಗಲು, ಅಷ್ಟೇ. ಒಂದು ವಿಪರೀತ ಮಳೆ ಆಗಿರುವಂತಹ ಹಿನ್ನೆಲೆಯಲ್ಲಿ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಹಾಗಾಗಿಯೇ ನೀರು ಹೆಚ್ಚಾಗಿದೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಶಾಂತ್ ನಡೆಸಿರುವಂತಹ ಪ್ರತ್ಯೇಕ ವರದಿಯಲ್ಲಿದೆ. ಪಂಚಗಂಗಾ ಮತ್ತು ಕೃಷ್ಣಾ ನದಿಗಳ ಸಂಗಮವಾಗಿರುವಂತಹ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ನರಸಿಂಹವಾಡಿ ಗ್ರಾಮದಲ್ಲಿ ನಾನು ಇರುವಂಥದ್ದು. ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರುವುದು ಕೃಷ್ಣ ಅಬ್ಬರ ದಿನದಿಂದ ದಿನಕ್ಕೆ ಇಲ್ಲಿ ಮುಂದುವರಿತಾ ಇರುವಂಥದ್ದು. ಮಹಾರಾಷ್ಟ್ರದಲ್ಲಿ ಏನು ಒಂದು ಮಳೆ ಸುರಿತಾ ಇರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ಇಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ನನ್ನ ಬಲಬದಿಯ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಕರ್ನಾಟಕದ ಜೋಗುಳ ಗ್ರಾಮಕ್ಕೆ ಮತ್ತು ಮಹಾರಾಷ್ಟ್ರದ ಏನು ನರಸಿಂಹವಾಡಿ ಗ್ರಾಮದ 2 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಕೆಳ ಹಂತದ ಸೇತುವೆ. ಇನ್ನು 3 ಅಡಿಯಷ್ಟು ನೀರು ಏರಿಕೆ ಆದರೆ ಕೆಳ ಹಂತದ ಸೇತುವೆ ಸಹ ಇಲ್ಲಿ ಸಂಪೂರ್ಣವಾಗಿ ಬಂದಾಗುತ್ತೆ. ಇದರಿಂದಾಗಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅಂತ ಹೇಳಿ ಈಗಾಗಲೇ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಮೇಲ್ಹಂತದ ಸೇತುವೆಯನ್ನು ಸಹ ಒಂದು ಕಡೆ ನಿರ್ಮಾಣ ಮಾಡಿರುವಂಥದ್ದು. ನನ್ನ ದೇವಸ್ಥಾನದ ಆವರಣದಲ್ಲಿ ಸಹ ನೋಡ್ತಾ ಇರ್ಬೋದು. ಕೃಷ್ಣ ಏನಂತಂದ್ರೆ ಈ ಒಂದು ದೇವಸ್ಥಾನ ನರಸಿಂಹವಾಡಿ ಏನು ದತ್ತ ಮಂದಿರದ ಈ ನರಸಿಂಹವಾಡಿಯ ದೇವಸ್ಥಾನದಲ್ಲಿ ಸಾಕಷ್ಟು ರೀತಿಯಲ್ಲಿ ಕೃಷ್ಣ ನೀರು ಇಲ್ಲಿ ಹರಿದು ಬರುವಂಥದ್ದು. ಗರ್ಭಗುಡಿಯ ನುಗ್ಗುದಕ್ಕೆ ಕೇವಲ ಏನು 1 ಅಡಿ ಮಾತ್ರ ಇಲ್ಲಿ ಬಾಕಿ ಇರುವಂಥದ್ದು. ಈ ಒಂದು ಹಿನ್ನೆಲೆ ಅಂದರೆ ಇಲ್ಲಿ ಭಕ್ತರು ಏನಂತಂದ್ರೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಹಾಗೂ ತಮ್ಮ ಇಷ್ಟಾರ್ಥಗಳನ್ನ ಇಲ್ಲಿ ಬೆಳಕಾಗ್ತಾ ಇರುವಂಥದ್ದು. ಮಹಾರಾಷ್ಟ್ರದಲ್ಲಿ ಮಳೆ ಮತ್ತು ಕೃಷ್ಣಾ ನದಿಯಲ್ಲಿ ಏನು ನೀರು ಗಣನೀಯವಾಗಿ ಏನು ಏರಿಕೆ ಆಗ್ತಾ ಇದೆ. ಈ ಒಂದು ಹಿನ್ನೆಲೆ ಭಕ್ತರ ಗಣನೀಯವಾಗಿ ಇಲ್ಲಿ ಇಳಿಮುಖ ಸಹ ಆಗ್ತಾ ಇರುವಂಥದ್ದು. ದೇವಸ್ಥಾನಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು, ನೀರು ಸಹ ಸಾಕಷ್ಟು ರೀತಿಯಲ್ಲಿ ಪ್ರಮಾಣದಲ್ಲಿ ನುಗ್ತಾ ಇರುವಂಥದ್ದು. ದೇವಸ್ಥಾನದಲ್ಲಿ ನೀರಿನದಿಂದಾಗಿ ಭಕ್ತರು ಏನಂತಂದ್ರೆ ಮೊಳಕಾಲಿನಷ್ಟು ನೀರು ಇದ್ದರೂ ಸಹ ಇಲ್ಲಿ ದೇವಸ್ಥಾನಕ್ಕೆ ತಮ್ಮ ಈ ಒಂದು ಸರತಿ ಸಾಲಿನಲ್ಲಿ ದೇವರ ದರ್ಶನವನ್ನು ಸಹ ಪಡೆದುಕೊಳ್ಳುವಂತಹ ದೃಶ್ಯಗಳನ್ನು ಸಹ ನಾವು ಇಲ್ಲಿ ನೋಡ್ತಾ ಇರುವಂಥದ್ದು. ಇದಷ್ಟೇ ಅಲ್ಲದೆ ಇನ್ನೂ ಸಹ 3 ರಿಂದ 4 ದಿನಗಳಾಗುವಷ್ಟು ಮಳೆ ಇದೆ ಅಂತ ಹೇಳಿ ಮಹಾರಾಷ್ಟ್ರದ ಹವಾಮಾನ ಇಲಾಖೆ ಸಹ ಇಲ್ಲಿ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಶಾಂತ್ ಸತ್ಯ, ಐಶ್ವರ್ಯ ನ್ಯೂಸ್, ಮಹಾರಾಷ್ಟ್ರ.